ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಕುಂಭಾಭಿಷೇಕ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಮ್ಮ ಸೀನಣ್ಣವರು, ನಮ್ಮ ರಮೇಶ್ ಅಣ್ಣವರು, ನಮ್ಮ ಜಯಣ್ಣವರು, ಹಲವಾರು ನಮ್ಮ ಹಿರಿಯರು, ಈ ಊರಿನ ಜಾತಿ ಭೇದ ಭಾವ ಇಲ್ಲ, ಎಲ್ಲರೂ ಸಹ ಸಹಕರಿಸಿ ಈ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಆಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಿರುವಂತ ಕಾಗಿನೆಲೆ ಸ್ವಾಮೀಜಿಗಳಾದ ಶ್ರೀ 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 ಈಶ್ವರಾನಂದಪುರಿ ಸ್ವಾಮೀಜಿಗಳಿಗೆ ನಮ್ಮ ತಾಯ್ಲೂರು ಬತ್ತೇರಾಯ ಸ್ವಾಮಿ ದೇವಾಲಯದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ವಿ. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟೆ. ಇಲ್ಲಿದೆ ಶಾಲು ಇಲ್ಲಿದೆ. ಅದೇ ರೀತಿ ಮುಳಬಾಗಿಲು ತಾಲೂಕೆ ಅಲ್ಲ, ರಾಜ್ಯದಲ್ಲೆಲ್ಲ ಹೆಸರು ಮಾಡಿರುವಂತ ನಮ್ಮ ಮಾಜಿ ಸಚಿವರಾದಂತ ಎಚ್ ನಾಗೇಶ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ದೇವಾಲಯದ ಪರವಾಗಿ ಸ್ವಾಗತ ಬಯಸ್ತಾ ಇದ್ವಿ. ನಮ್ಮ ಹಿರಿಯ ಮುಖಂಡರು, ಕಾಂಗ್ರೆಸ್ ನಾಯಕರು, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಏಜ್ ಆದ್ರೂ ಸಹ ಯುವಕರೇ ಅಂತ ನಮ್ಮ ಕಲ್ಪಲ್ ಪ್ರಕಾಶ್ ಅಣ್ಣ ಅವ್ರಿಗೆ ಒಂದು ಬ್ರ್ಯಾಂಡ್ ಇದೆ. ಅವ್ರು ನಮ್ದು ಏನೇ ಕಾರ್ಯಕ್ರಮ ಆದ್ರೂ ನಾನಿದ್ದೀನಿ ನಿಮ್ ಜೊತೆ ಅಂತ ಬಂದು ಎಲ್ಲಾದ್ರಲ್ಲೂ ಕೈ ಜೋಡಿಸ್ತಾರೆ. ಅವ್ರಿಗೂ ಸಹ ನಮ್ಮ ದೇವಾಲಯದ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ವೆಂಕಟೇಶ್ ಗೌಡ್ರು, ನಮ್ಮ ಮಾವ ಅವರು ಹಿರಿಯರು, ಈಗ OBC ರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ನೀಲಕಂಠಣ್ಣ ಅವರು ಬಹಳ ಆಕ್ಟಿವ್ ಆಗಿದ್ರು, ಇವಾಗ ಅವ್ರಿಲ್ಲ ಪಾಪ. ನಮ್ಮ ಪಾಲ್ಗುಣಣ್ಣ ಅವ್ರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ರಂಗಣ್ಣ ಅವ್ರು ಬಂದಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದಂತ ಸ್ವಾಗತ ಬಯಸ್ತಾ ಇದ್ದೀನಿ. ತೊಯ್ದು ನಮ್ಮ JDS ಮುಖಂಡರು, ಅವ್ರಿಗೂ ಸಹ ಆತ್ಮೀಯವಾದಂತ ಸ್ವಾಗತ. ರಮೇಶ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಭಾಸ್ಕರ್ ಅಣ್ಣ ಅವ್ರಿಗೆ, ನಮ್ಮ ಮಾಸ್ಟರ್ ಅವ್ರಿಗೆ ಮತ್ತು ನಮ್ಮ ಮಂಜುನಾಥ್ ಅವ್ರಿಗೆ, ಶೆಟ್ಬಣನಹಳ್ಳಿ ಜಗದೀಶ್ ಅಣ್ಣ ಅವ್ರಿಗೆ, ಯಾರ್ದಾದ್ರೂ ಹೆಸರು ಮರ್ತಿದೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಎಲ್ಲರೂ ಹೆಸರನ್ನು ತಿಳಿದಿರಲ್ಲ ಕೆಲವೊಂದು ಕಾರ್ಯಕ್ರಮಗಳಲ್ಲಿ. ಮೊದಲನೇದಾಗಿ ಈ ಕಾರ್ಯಕ್ರಮ ಇಲ್ಲಿ ಆಗ್ಬೇಕು, ದೇವರು ಇಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕಂದ್ರೆ ಯಾವ್ದಾದ್ರು ಒಂದು ಬಹಳಷ್ಟು ಶ್ರದ್ಧೆ ಇರಬೇಕು. ನಮ್ಮ ಕಾದ್ಲಾಪುರ ಶಂಕರಣ್ಣ, ನಮ್ಮ ಮುರಳಣ್ಣ, ನಮ್ಮ ಪ್ರಕಾಶ್ ಅವರು, ಕದಂಬ ಶಂಕರ್ರು, ಮತ್ತೆ ನಮ್ಮ ಬಜರಂಗ ದಳ ಚಲಪತಿ ಅವರು, ಸುಕುಮಾರು, ನಮ್ಮ ಪ್ರಜಾವಾಣಿ ಮಣಿ, ವನಗಾನಹಳ್ಳಿ ಮಂಜುನಾಥ್, ಎಲ್ಲ ಆತ್ಮೀಯರಿಗೂ ಸ್ವಾಗತ ಬಯಸ್ತಾ, ನಮ್ಮ ಶೆಟ್ಟಿಗಲ್ ಸೀನಣ್ಣ, ನಮ್ಮ ಬಲ್ಲ ಮಂಜುನಾಥ್, ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಬಂದಿದ್ದೀರಾ, ಅಣ್ಣ ತಮ್ಮಂದ್ರು ಬಂದಿದ್ದೀರಾ, ಕುಲಬಾಂಧವರು ಬಂದಿದ್ದೀರಾ, ಎಲ್ಲ ಜಾತಿ ಭೇದ ಭಾವ ಬಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ. ಜೊತೆಗೆ ಈ ಕಾರ್ಯಕ್ರಮ ನಡಿಬೇಕು, ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ಬೇಕಂದ್ರೆ ಮೂಲ ಕಾರಣಕರ್ತರು, ಕಷ್ಟಜೀವಿಗಳು ಆದಂತ ನಮ್ಮ ಸೀನಣ್ಣ ಅವ್ರಿಗೆ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಇದೇ ರೀತಿ ಒಳ್ಳೆ ಕೆಲಸ ಮಾಡಕ್ಕೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳ್ತಾ, ಇನ್ನೊಬ್ರು ಅದೇ ಜೋಡೆತ್ತುಗಳ ತರ ಈ ದೇವಸ್ಥಾನ ಕಷ್ಟಪಟ್ಟಿರೋರು ನಮ್ಮ ಜಯಣ್ಣ, ಅಗರದ ಜಯಣ್ಣ ಮತ್ತು ಅವ್ರ ಕುಟುಂಬದವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಕುರುಬ ಸಂಘದ ಅಧ್ಯಕ್ಷರಾದಂತ ರಮೇಶ್ ಅಣ್ಣವರ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ನಮ್ಮ ಕುರುಸತ್ನಹಳ್ಳಿ ಸುಬ್ರಹ್ಮಣ್ಯ ಅವರು ಮುಂದಿನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಮತ್ತೆ ನಮ್ಮ ಅಣ್ಣವರಾದಂತ ವಕೀಲರಾದ ಶ್ರೀನಿವಾಸ್ ಅವರು ಇಲ್ಲಿ ಬರ್ಬೇಕು, ದಯವಿಟ್ಟು ಇಲ್ಲಿ ಬರ್ಬೇಕು. ವೇದಿಕೆಯಲ್ಲಿರುವಂತ ಪರಮ ಪೂಜ್ಯ ಗುರುಗಳಾದಂಥ ಈಶ್ವರಾನಂದ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಕಟ್ಟೋದಕ್ಕೆ ನೇರವಾಗಿ ಅಥವಾ ಹಿಮ್ಮುಖವಾಗಿ ನಮಗೆಲ್ಲರಿಗೂ ಸಹಾಯ ಮಾಡಿದಂಥ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಂತರ ಕಾಯಿ ನಡೆಸೋ ಕಾರ್ಯಕ್ರಮ ಇದೆ. ನಮ್ಮ ನಾಗೇಶ್ ಸಾಹೇಬರಿಗೆ ತುಂಬ ಇಷ್ಟ, ಹಾಗಾಗಿ ದಯವಿಟ್ಟು ಈ ಕಾರ್ಯಕ್ರಮ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀವಿ.